ಅದನ್ನ ಕುಡಿಯೋ ಬದಲು ಸೀಮೆಣ್ಣೆನ ಪೆಟ್ರೋಲ ಕೂಡ ಸಾಯ್ಲಿ ಅತ್ತಾಗೆ ಬೂಟು ಹಾಕೊಂಡಿರ್ತಾರೆ ಅವರೇ ಅಂತ ಅಲ್ಕ ಕೆಲಸ ಮಾಡೋದು. ನನ್ನ ಕಣ್ಣು ಕಂಡ್ರೆ ಮತ್ತೆ ಚಂದಾಗಿ ಬೈತೀನಿ ಮಾತ್ರ. ಅದೇ ಹೊಟ್ಟೆಗೆ ಏನು ತಿಂತಾರೋ ಏನೋ ಗೊತ್ತಿಲ್ಲ. ಬಾಟ್ಲೆಲ್ಲನೂ ಕುಡ್ದು ಇಲ್ಲೆಲ್ಲ ಹಾಕಿ ಅಸಹ್ಯ ಮಾಡ್ಬಿಟ್ಟು ಹೋಯ್ತಾರ. ಅವ್ರು ನಮ್ಮ ದೇಶದವ್ರ ಅಥವಾ ಹೊರಗಡೆ ದೇಶದವ್ರ? ಇವ್ರ ಬಾಯಿಗೆ ಮಣ್ಣು ಹಾಕ ಹೇಳಿ. ಅವ್ರಿಗೆ ನೀಟು ಅನ್ನೋದು ಇಲ್ವೇ? ಅವ್ರ ಮನೆಯಲ್ಲೆಲ್ಲ ಹಂಗೆ ಇಟ್ಕೋತಾರ ಹೇಳಿ. ಹೊಟ್ಟೆಗೆ ಅದನ್ನ ಕುಡಿಯೋ ಬದಲು ಸೀಮೆಣ್ಣೆನ ಪೆಟ್ರೋಲ ಕೂಡ ಸಾಯ್ಲಿ ಅತ್ತಾಗೆ ಅವ್ರು ಏನಕ್ಕೆ ಬದುಕಬೇಕು? ಇಲ್ಲದೆ ಹೋದ್ರೆ ಅವ್ರ ಮನೆ ಕಡೆಗೆ ಹಾಕೊಂಡು ಇರಬೇಕು ಅಲ್ವಾ? ಏನು ಈ ಥರ ಗಲೀಜು ಮಾಡಿದ್ರೆ ನೋಡ್ಕೊಳಕ್ಕೆ ಬೂಟು ಹಾಕೊಂಡಿರ್ತಾರೆ ಅವರೇ ಅಂತ ಅಲ್ಕ ಕೆಲಸ ಮಾಡೋದು ಹೇಳ್ರಿ. ಅವ್ರು ಏನಾರ ಕಂಡ್ರೆ ನನ್ನ ಕೈಗೆ ಏನಾರ ಸಿಕ್ಕರೆ ಅವ್ರಿಗೆ ವಾಡ್ದೆ ಕಳಗಿಸ್ತೀನಿ ಮಾತ್ರ. ನನ್ನ ಕೈ ಕಾಣ್ಬೇಕು ಅವ್ರು ಕುಡಿಯೋದು. ಕಸ ಹಾಕಿದವ್ರಿಗೂ ಅಷ್ಟೇ, ಕುಡ್ದವ್ರಿಗೂ ಅಷ್ಟೇ, ಕುಡ್ದು ಬಾಟ್ಲಿಗೆ ಹಾಕದವ್ರಿಗೂ ಅಷ್ಟೇ. ಇಲ್ಲೆಲ್ಲ ಡೈಪರ್ಗೆ ಅದೆಲ್ಲ ಹಾಕೋದು. ಮಕ್ಳು ಇರೋದು ಚಂದ, ಅದನ್ನ ಸ್ವಚ್ಛತೆ ಹೆಂಗೆ ಕಾಪಾಡ್ಕೋಬೇಕು? ಅದು ನಮ್ಮ ಮನೆ ಕಡೆ ಜಾಗ ಇರೋದಿಲ್ವಾ? ಅದು ಮಾಡ್ಕೋಬೇಕು. ಡೈಪರ್ ಎಲ್ಲ ತಂದ್ಬಿಡೋದು, ಜನಗಳು ಅವ್ರ ಅಂದ್ಬಿಟ್ಟು ಕ್ಲೀನ್ ಮಾಡ್ಸೋಕ್ಕೆ ಬಿಟ್ಬಿಡೋದು ಅದನ್ನು. ಅವ್ರು ಹಂಗಾದ್ರೆ ಈಗ ಮಕ್ಳನ್ನ ಸಾಕೋಕ್ಕೆ ಆಗೋದಿಲ್ವ ಏನೋ ಕಾರಣ. ಅದೆಲ್ಲ ಈಗ ಬ್ಯಾಗ್ ಬೇರೆ ಬಂದದ ನ್ಯಾತಕ ಹೋಗಕ್ಕ, ಹಂಗೆ ನ್ಯಾತಕ ಹೊಂಟೋಗ್ಬಿಡ್ತಾರೆ. ಡೈಪರ್ ತಂದು ಜಾಸ್ತಿ ಬಿಡ್ತಾರೆ. ನಮ್ಮ ಆಫೀಸ್ ಒಳಗಡೆನೂ ಹಂಗೆಯ. ನಾವು ಕಸಿನ ಬುಟ್ಟಿ ಇಟ್ಟಿದ್ರೆ ಅಲ್ಲಿಗೂ ತಗೊಬಂದು ಅದು ಇದು ರಿಜಿಸ್ಟರ್ ಮಾಡ್ಸಕ್ಕೆ ಇವ್ರು ಬರ್ತಾರಲ್ಲ ಅವರೆಲ್ಲರೂ ಹಂಗೆ ಬಾಟ್ಲುಗಳು ಹಾಕ್ಬಿಡೋದು, ಡೈಪರ್ ಪಾಪು ಕಕ್ಕ ಎಲ್ಲ ಮಾಡಿಸೋದು, ಅಲ್ಲಿ ಹಾಕ್ಬಿಟ್ಟು ಹೋಗ್ಬಿಡೋದು. ಹಿಂಗೆಲ್ಲ ಮಾಡ್ತಾರೆ. ಅದೇನು ಜನ ಅಂತ ಬುದ್ಧಿ ಕಲಿತಾರೋ ನಮಗಂತೂ ಗೊತ್ತಿಲ್ಲ. ಅಂಥವ್ರಿಗೆ ಕಂಡ್ರೆ ಮಾತ್ರ ಸರಿಯಾಗಿ, ನಿಮ್ಮ ಕಣ್ಣು ಕಂಡ್ರು ಸರಿಯಾಗಿ ಬುದ್ಧಿ ಹೇಳಿ. ನನ್ನ ಕಣ್ಣು ಕಂಡ್ರೆ ಮಾತ್ರ ಚಂದಾಗಿ ಬೈತೀನಿ ಮಾತ್ರ. ಹೌದು.